ನಾಲಾಯ ದಿವ್ಯ ಪ್ರಬಂಧ ಬಂತು. ಅದಕ್ಕೋಸ್ಕರ ಅವ್ರೇನು ಮಾಡ್ತಾರೆ ಅಂದರೆ ಕಣ್ಣಿನ ಶಿರುತ್ತಾಂಬು ಹೇಳಿಬಿಟ್ಟು ಆಮೇಲೆ ಪಲ್ಲಾಂಡ. ಅದೊಂದು ದೇಶ ದಿವ್ಯ ದೇಶ ಬಿಟ್ಬಿಟ್ರೆ ಮಿಕ್ಕಿದ ಎಲ್ಲ ದೇವಸ್ಥಾನಗಳಲ್ಲೂ ಪಲ್ಲಾಂಡನೇ ಶುರು ಮಾಡೋದು. ಪಲ್ಲಾಂಡು ಅಂತಕ್ಕಂಥದ್ದು ವೇದಕ್ಕೆ ಹೆಂಗೆ ಓಂಕಾರ ಇದೆಯೋ ಹಂಗೆ ನಾಲಾಯರ ದಿವ್ಯ ಪ್ರಬಂಧಕ್ಕೆ ಓಂಕಾರ ಅಂತಕ್ಕಂಥದ್ದು ತಿರುಪಲ್ಲಾಂಡು. ಆದ್ದರಿಂದ ತಿರುಪಲ್ಲಾಂಡು ಮೇಲ್ಕೋಟೆಯಲ್ಲಿ ಯಾಕೆ ಹೇಳ್ತಾರೆ ಅನ್ನೋದನ್ನ ಹೇಳಿದ್ದಲ್ಲ ಲಾಸ್ಟ್ ಟೈಮ್ ಹೇಳಿದ್ರು. ಇಡೀ ನಾಲಾಯರ ದಿವ್ಯ ಪ್ರಬಂಧಕ್ಕೆ ಕಾರಣಕರ್ತವಾದಂಥ ಪ್ರಬಂಧ ಅಂತ ಹೇಳಿದ್ರೆ ಕಣ್ಣಿನ ಶಿರುತ್ತಾಂಬ. ಕಣ್ಣಿನ ಶಿರುತ್ತಾಂಬನ ನಾಗಮುನಿಗಳು ಇದರಲ್ಲಿ ಆಳ್ವಾರ ತಿರುನಗರಿನಲ್ಲಿ ತಿರುಪ್ಪುಳಿ ಆಳ್ವಾರ ಮುಂದೆ 12,000 ಸಲ ಜಪ ಮಾಡಿದ್ರು. 12,000 ಏಕಾಸನದಲ್ಲಿ ಒಂದ್ಸಲ ಕೂತ್ಕೊಂಡು ಎದ್ದೇ ಹೇಳಿಲ್ಲ, 12,000 ಸಲ ಹೇಳಿದ್ರು. ಆವಾಗ ನಮ್ಮಾಳ್ವಾರ ಪ್ರತ್ಯಕ್ಷ ಆಗಿದ್ರು, ಕೇಳಿದ್ರು ಅವ್ರನ್ನ, ಯಾಕೆ ಕರೆದ್ರಿ ನನ್ನನ್ನು ಅಂತ. ಸೊ ಕಣ್ಣಿನ ಶಿರುತ್ತಾಂಬಂದು ನಮ್ಮಾಳ್ವಾರ ಮೇಲೆ ಮಾಡಿರತಕ್ಕಂಥ ಪ್ರಬಂಧ. ಹೌದು, ಮಧುರ ಕವಿಗಳು ನಮ್ಮ ದೇವರ ಮೇಲೆ ಅವರು ಮಂಗಳಾಶಾಸನ ಮಾಡಿಲ್ಲ. ಮಧುರ ಕವಿಗಳು ಇಷ್ಟೇ ಅವರ ಮೇಲೆ ಮಾತ್ರ 10 ಪಾಠಗಳನ್ನು ಮಾಡಿದ್ರು. ಅದನ್ನು ಇದರಲ್ಲಿ ಮೇಲ್ಕೋಟೆ ಸಂಪ್ರದಾಯದಲ್ಲಿ ಮೊದಲು ಅದನ್ನೇ ಸೇವಿಸ್ತಾರೆ.